ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ದೀಪಾವಳಿಯ 2 ಸ್ನ್ಯಾಕ್ಸ್ ರೆಸಿಪಿ ಇದನ್ನು ಈಸಿಯಾಗಿ ಮನೆಯಲ್ಲಿ ಅರ್ಧ ಗಂಟೆಯಲ್ಲೇ ಮಾಡಿಕೊಳ್ಳುವಂತಹ ರೆಸಿಪಿ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲಿಗೆ ನಾನು 1 ಲೋಟ ಉದ್ದಿನಬೇಳೆಯನ್ನು ತಗೊಂಡು 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ 2 ಲೋಟ ನೀರನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ 4ರಿಂದ 5 ವಿಸಲ್ಸ್ನ ನಾವು 5 ವಿಸಲ್ನ ಹೊಡೆಸಬೇಕು. ಇದು 5 ವಿಸಲ್ ಹೊಡೆಸಿದ್ದೀನಿ ನೋಡಿ, ತುಂಬ ಸಾಫ್ಟ್ ಆಗಿದೆ. ಹಾಗೆ ಇದನ್ನು ಫುಲ್ ಮ್ಯಾಶ್ ಮಾಡಿ ಗಟ್ಟಿ ಉದ್ದಿನಬೇಳೆ ಎಲ್ಲ ಇರದೇ ಇರೋ ಥರ, ಗಂಟು ಇರದೇ ಇರೋ ಥರ ಮಾಡ್ಕೊಳ್ಳಿ. ತುಂಬ ಥಿನ್ ಪೇಸ್ಟ್ ಆಗುತ್ತೆ. 5 ವಿಷಲ್ನ ನೀವು ಮೀಡಿಯಮ್ ಫ್ಲೇಮಲ್ಲಿ ಹೊಡೆಸಿದ್ರೆ ಇದು ತುಂಬ ಈಸಿಯಾಗಿ ಮ್ಯಾಶ್ ಆಗುತ್ತೆ. ಈ ಥರ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ. ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೇನೆ. ಅಲ್ಲಿ ತನಕ ನಾವು ಸ್ವಲ್ಪ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 2 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಚಮಚ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಚಮಚಗಳಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಮತ್ತು ಬಿಳಿ ಎಳ್ಳನ್ನು ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ಇಲ್ಲಿ ನಾನು ಫ್ರಿಜ್ಜಲ್ಲಿಟ್ಟಿರುವಂತಹ ಬೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಆಗ ಈ ಅಕ್ಕಿ ಹಿಟ್ಟಿಗೆ ನಾವು ಉದ್ದಿನಬೇಳೆ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದು ಪೂರ್ತಿಯಾಗಿ ತಣ್ಣಗಾಗಿದೆ, ಬಿಸಿ ಇರುವಾಗ ಹಾಕಬೇಡಿ. ಎಷ್ಟು ಉದ್ದಿನಬೇಳೆ ಪೇಸ್ಟ್ ಆಗಿತ್ತು ಅಷ್ಟನ್ನು ಹಾಕ್ಕೊಳ್ಳಿ. ಹಾಗೆ ನೀರು ಹಾಕದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಚಪಾತಿ ಹಿಟ್ಟಿನ ಥರ ಇದು ಬರುತ್ತೆ, ಇಲ್ಲ ಚಕ್ಲಿ ಹಿಟ್ಟೆಲ್ಲ ಹೇಗೆ ಮಾಡ್ತೀವೋ ಹಾಗೆ ಇದು ಬರುತ್ತೆ. ನೀವು ನೀರನ್ನು ಯೂಸ್ ಮಾಡಬೇಡಿ. ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ತುಂಬ ಡ್ರೈ ಆಗಿದೆ, ತುಂಬ ಡ್ರೈ ಆಗ್ತಾಯಿದೆ ಅಂದರೆ ಇದರಲ್ಲಿ 1 ಸ್ಪೂನ್ ನೀರನ್ನು ನೀವು ಯೂಸ್ ಮಾಡ್ಕೋಬೋದು. ಆಗ ಹಿಟ್ಟು ಕಲಿಸ್ತಾ ಇದ್ದೇನೆ. ಈ ಥರ ಸಾಫ್ಟಾಗಿ ಚಕ್ಲಿ ಹಿಟ್ಟೆಲ್ಲ ಹೇಗೆ ಬರುತ್ತೋ ಆ ರೀತಿಯೇ ಬರುತ್ತೆ. ಈ ಥರ ಕಲಿಸ್ಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ಇವಾಗ ನಾವು ಚಕ್ಲಿ ಮಾಡ್ತೇವಲ್ಲ ಅದರಲ್ಲಿ ಈ 3 ರೌಂಡ್ ಇರುತ್ತಲ್ಲ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೇನೆ. ಇದಕ್ಕೆ ಫಸ್ಟಿಗೆ ಸ್ವಲ್ಪ ಎಣ್ಣೆನ ಒಳಗಡೆ ಹಚ್ಕೊಳ್ಳಿ. ಎಣ್ಣೆನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಅದರಲ್ಲಿ ಗಾಳಿ ಏನು ಹೋಗದೆ ಇರೋ ಥರ ಮಾಡಿಬಿಟ್ಟು ಇದನ್ನು ಇಲ್ಲಿ ಫುಡ್ ಪೇಪರ್ ಮೇಲೆ ನಾನು ಬಿಡ್ತಾ ಇದ್ದೇನೆ. ನಿಮ್ಮ ಹತ್ರ ಫುಡ್ ಪೇಪರ್ ಇಲ್ಲ ಅಂದರೆ ಒಂದು ಪ್ಲೇಟಿಗೆ ನೀವು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಅದ್ರ ಮೇಲೆ ನೀವು ಮಾಡ್ಕೊಳ್ಬೋದು. ಇದನ್ನು ಕೈಗೆಲ್ಲ ಎಣ್ಣೆ ತಾಗದೇ ಇರೋ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಔಟ್ಸೈಡ್ ಎಣ್ಣೆ ತಾಗಿದ್ರೆ ಕೈ ತುಂಬ ಜಾರುತ್ತೆ. ಇದನ್ನು ಟೈಟ್ ಮಾಡ್ಕೊಳ್ತಾ ಇದ್ದೇನೆ. ಟೈಟ್ ಮಾಡಿಕೊಂಡು ಇವಾಗ ಪೇಪರ್ ಮೇಲೆ ಬಿಡ್ತೀನಿ. ಪೇಪರ್ ಮೇಲೆ ಬಿಟ್ಟ ಮೇಲೆ ಇದನ್ನು ಲಾಸ್ಟಿಗೆ ಉಳಿದಿರೋದನ್ನು ಸ್ವಲ್ಪ ಅಲ್ಲಿ ಪ್ರೆಸ್ ಮಾಡಿ, ಇಲ್ಲಾಂದರೆ ಎಣ್ಣೆಗೆ ಬಿಟ್ಟಾಗ ಅದು ಓಪನ್ ಆಗಿಬಿಡುತ್ತೆ. ಇಲ್ಲಿ ಎಣ್ಣೆ ಹೈ ಫ್ಲೇಮಲ್ಲೇ ಇರಲಿ. ಹೈ ಫ್ಲೇಮಿಂದ ಮೀಡಿಯಮ್ ಫ್ಲೇಮ್ಗೆ ಮಾಡಿಕೊಂಡು ಇದನ್ನು ನೀವು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಿ. ಕರಿಬೇಕಾದ್ರೆ 5 ನಿಮಿಷ ಕರೆದ್ರೆ ಸಾಕಿದು, ಬೇಗನೆ ಬೇಯುತ್ತೆ. ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 5 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ಳಿ. ಆಗ ಇದು ಸ್ವಲ್ಪ ಗೋಲ್ಡನ್ ಕಲರಿಗೆ ಬಂದಿದೆ. ಇವಾಗ ಇದು ಚೆನ್ನಾಗಿ ಬೆಂದಿದೆ, ತುಂಬ ಕ್ರಿಸ್ಪಿಯಾಗಿ ಸಹ ಬರುತ್ತೆ. ಇದನ್ನು ಎಣ್ಣೆಯಿಂದ ತೆಗಿತಾ ಇದ್ದೇನೆ. ಇದು ಇವಾಗ ರೆಡಿಯಾಗಿದೆ ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನಾನು ಇದನ್ನು ಬೇಕಾದರೆ ನಿಮಗೆ ಬ್ರೇಕ್ ಮಾಡಿ ಕ್ರ್ಯಾಶ್ ಮಾಡಿ ತೋರಿಸ್ತೀನಿ. ಇವಾಗ ನಾನು ಉಳಿದಂಥ ಹಿಟ್ಟಲ್ಲಿ ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದು ಆ್ಯಕ್ಚುಲಿ 2 in 1 ರೆಸಿಪಿನ ಮಾಡ್ತಾ ಇರೋದು ನಾನು.
ಈ ಹಿಟ್ಟಿಗೆ ನಾನು ಇವಾಗ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ಅಜ್ವೈನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲಾದರೂ ಮಿಕ್ಸ್ ಮಾಡಬೇಕಾದ್ರೆ ಏನಾದರೂ ತುಂಬ ಡ್ರೈ ಅನಿಸಿದೆ ಅಂದರೆ ಕೈಗೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ಇದನ್ನು ಅದೇ ರೀತಿ ನಾವು ಚಕ್ಲಿ ಪ್ಲೇಟನ್ನು ಚೇಂಜ್ ಮಾಡಿಕೊಂಡು ಅದರಲ್ಲಿ ನಾನು ಚಕ್ಲಿನ ಮಾಡ್ತಾಯಿದ್ದೇನೆ. ಫಸ್ಟಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೇನೆ. ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಆದಮೇಲೆ ಅದರ ಮುಚ್ಚಳನ ಹಾಕಿಬಿಟ್ಟು ಹೀಗೆ ಪೇಪರ್ ಮೇಲೇ ಸಹ ನಾನು ಇದನ್ನು ಸಹ ಪೇಪರ್ ಮೇಲೇ ಬಿಡ್ತಾ ಇದ್ದೇನೆ. ಈ ರೀತಿ ಬಿಟ್ಕೊಳ್ಳಿ. ಬಿಟ್ಕೊಂಡಾದಮೇಲೆ ಇದನ್ನು ಎಣ್ಣೆಲಿ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೇನೆ. ನೀವು ಸಹ ಇದನ್ನು ಮನೆಯಲ್ಲಿ ಹಬ್ಬಕ್ಕೆ ಮಾಡಿಕೊಂಡು ಹೇಗಾಗಿದೆ ಅಂತ ಬಂದು ನನಗೆ ಕಮೆಂಟ್ಸ್ ಮಾಡಿ. ಇವಾಗ ನಾನು ಚಕ್ಲಿನ ಮರ್ಚಿ ಹಾಕ್ತಾಯಿದ್ದೀನಿ. ಮರ್ಚಿ ಹಾಕಿಬಿಟ್ಟು ಮತ್ತೊಂದು 2 ನಿಮಿಷ ಅದನ್ನು ಫ್ರೈ ಮಾಡಿಬಿಟ್ಟು ಅದನ್ನು ತೆಗಿತಾ ಇದ್ದೀನಿ. ಇದು ಸಹ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಸಹ ಇದೆ. ಅರ್ಧ ಗಂಟೆಯಲ್ಲಿ ಈ ರೆಸಿಪಿನ ನಾನು ಮಾಡಿದ್ದೇನೆ. ನೀವು ಸಹ ಇದನ್ನು ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಹ್ಯಾಪಿ ದೀಪಾವಳಿ.